ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ನನ್ನ ರಿಪಬ್ಲಿಕ್ ಡೇದು ವ್ಲಾಗ್ ಆಗಿರುತ್ತೆ. ನೋಡ್ಬೋದು, ಒಂದು ಈವೆಂಟ್ ಇತ್ತು, ತೊಟ್ಲು ಶಾಸ್ತ್ರ ಈವೆಂಟು. ಈ ವಿಡಿಯೋನ ಫುಲ್ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್, ಹ್ಯಾಪಿ ರಿಪಬ್ಲಿಕ್ ಡೇ. ಇವತ್ತು ನನಗೊಂದು ಈವೆಂಟ್ ಇತ್ತು, ಅದಕ್ಕೋಸ್ಕರ ಬಂದಿದ್ದೀನಿ. ನನ್ನ ಫ್ರೆಂಡ್ ಮಾಣಿಕ್ಯ ಈ ಆರ್ಡ್ರ್ ಕೊಡಿಸಿದ್ದಾಳೆ. ಅವಳಿಗೆ ಥ್ಯಾಂಕ್ ಯು ಸೋ ಮಚ್ ಮಾಣಿಕ್ಯ, ಈ ಆರ್ಡ್ರ್ ಕೊಡಿಸಿದ್ದಕ್ಕೆ. ಥ್ಯಾಂಕ್ ಯು ಅಣ್ಣ ನಿಮಗೂ. ಇದು ಲೊಕೇಶನ್ ಬಂದು ತಗಡೂರು ಅಂತ. ಚಾಮರಾಜನಗರದಿಂದ ಎಷ್ಟು ಕಿಲೋಮೀಟ್ರು? 34 ಕಿಲೋಮೀಟರು. 34 ಮಿನಿಟ್ಸ್ ಅಲ್ವ ನಾವು ಬಂದಿದ್ದು. 34 ಮಿನಿಟ್ಸು, 28 ಕಿಲೋಮೀಟ್ರ್. ನನ್ನೇ ತಪ್ಪಿಸ್ತಾರೆ ಕರೆಕ್ಟಾಗಿ ಹೇಳ್ತಿದ್ರೆ. ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು, ಅದಕ್ಕೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಬೆಳಿಗ್ಗೆ 5:30ಗೆ ಎದ್ದು ಫ್ರೆಶ್ ಅಪ್ ಆಗಿ ಒಂದು 6:15ಗೆಲ್ಲ ಬಿಟ್ವಿ. 7 ಗಂಟೆಗೆಲ್ಲ ಬಂದ್ವಿ ಇಲ್ಲಿಗೆ. 6:30ನಾ? ಸಾರಿ 6:30 ಅಂತೆ, ನಾನು ಟೈಮಿಂಗ್ಸ್ ನೋಡಲಿಲ್ಲ. 6:30ಗೆಲ್ಲ ಬಿಟ್ವಿ. ಇಲ್ಲಿ 7 ಗಂಟೆಗೆ ರೀಚ್ ಆಗಿದ್ದೀವಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ, ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಮೇಲೆ ವಿಡಿಯೋ ವಾಚ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನನ್ನ ವೀಡಿಯೋಸ್ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ನಮ್ಮ ಹಸ್ಬೆಂಡ್ಗೆ ನೆಗಡಿ ಆದ್ರೂ ನಮಗೋಸ್ಕರ ಬಂದು ಕೆಲಸ ಮಾಡಿಕೊಡ್ತಿದ್ದಾರೆ. ಮ್ಯಾಟ್ ಹಾಕಿಸ್ಕೊಡ್ತೀನಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ವೆಯ್ಟಿಂಗ್ ಮಾಡ್ತಾಯಿದ್ದೀನಿ. ಲಗೇಜ್ ಎಲ್ಲ ತಂದಿಟ್ಟಿದ್ವಿ. ಕಾಫಿ ಕೊಟ್ಟರು, ಕಾಫಿ ಕುಡಿತಾ ನಿಂತ್ಕೊಂಡ್ವಿ. ಅಷ್ಟರಲ್ಲಿ ಮ್ಯಾಟ್ ಹಾಕ್ಕೊಟ್ರು. ನೋಡಿ, ಮ್ಯಾಟ್ ಹಾಕ್ತಿದ್ದಾರೆ. ಆಮೇಲೆ ಮ್ಯಾಟೆಲ್ಲ ಹಾಕಿದ್ಮೇಲೆ ನಮ್ಮ ಯಜಮಾನ್ರು ನಾ ಬಲೂನ್ನೆಲ್ಲ ಬ್ಲೋಯಿಂಗ್ ಮಾಡ್ಕೋತಾ ಇದ್ದೆ. ನಮ್ಮ ಯಜಮಾನ್ರು ನಮಗೆ ಆರ್ಚೆಲ್ಲ ಕಟ್ಕೊಟ್ರು, ಮತ್ತು ಪೇಪರ್ ಸ್ಟ್ಯಾಂಡ್ಗಳನ್ನೆಲ್ಲ ಇಟ್ಕೊಟ್ರು. ಮತ್ತು ಥ್ಯಾಂಕ್ಸ್ ರೀ. ಇಷ್ಟು ನಿಮಗೆ ನೆಗಡಿ ಆಗಿದ್ರು ನನ್ನ ಜೊತೆ ಬೆಳಿಗ್ಗೆನೇ ನನ್ನ ಜೊತೆಗೆ ಬಂದು ಈ ಥರ ವರ್ಕ್ ಮಾಡಿಕೊಡ್ತಿದ್ರೆ, ನಿಮ್ಮಂಥ ಹಸ್ಬೆಂಡ್ ಪಡೆಯೋಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ಆ ದೇವ್ರಿಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಲವ್ ಯು ರೀ. ನಮ್ಮ ಹಸ್ಬೆಂಡ್ರು ನನಗೆ ಸಿಗಬೇಕು ಅಂದರೆ ನಾನು ಕೋಟಿ ಪುಣ್ಯ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಪ್ರತಿಯೊಂದಕ್ಕೂ ಸಪೋರ್ಟಿವ್ ಆಗಿರ್ತಾರೆ ನನಗೆ. ಏನಾದರೂ ಮಾಡ್ತೀನಿ ಅಂತಂದರೆ ಮಾಡು, ನಿನಗೆಲ್ಲ ಆಗುತ್ತೆ, ಯಾರು ತಾನೇ ಆಗೋಲ್ಲ, ಎಲ್ಲ ಮಾಡ್ತೀಯ ಮಾಡು ಅಂತ ನನಗೆ ಬ್ಯಾಕ್ ಸಪೋರ್ಟ್ ಆಗಿ ನಿಂತ್ಕೊಂಡು, ಈ ಥರ ವರ್ಕ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ನಾನು ಏನೇನು ಮಾಡ್ತೀನಿ ಅದಕ್ಕೆಲ್ಲ ಅವರೇ ಬ್ಯಾಕ್ ಸಪೋರ್ಟ್ ಹಾಗೆ ಇರ್ತಾರೆ. ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ ಲೈಟೆಲ್ಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು LED ಲೈಟು ಸೆಲ್ ಹಾಕಿದ್ರೇ ಇದಾಗುತ್ತೆ. ಡೆಕೋರೇಷನ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ತಿಂಡಿ ತಿಂದ್ಕೊಂಡು, ರೈಸ್ ಬಾತು ಮತ್ತು ಚಟ್ನಿ ಮಾಡಿದರು, ಅದನ್ನು ತಿಂದ್ಕೊಂಡು ನಾವು ಮೈಸೂರಿಗೆ ಹೊರಟ್ವಿ. ಸ್ವಲ್ಪ ಶಾಪಿಂಗ್ ಇತ್ತು, ಟೂರ್ಗೆ ಹೋಗೋ ಶಾಪಿಂಗ್ ಇತ್ತು, ಅದಕ್ಕೋಸ್ಕರ ಮೈಸೂರಿಗೆ ಹೋಗಿ ಪರ್ಚೇಸಿಂಗ್ ಮಾಡೋಣ ಅಂತ ಹೋದ್ವಿ. ಇದು 8 days ಓಂ ಶಕ್ತಿ ಟೂರು. ನನಗೂ ಗೊತ್ತಿಲ್ಲ, ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಏನು ಅಂತ. ಆದರೆ ನಾನು ಮಾಲೆ ಹಾಕಿಸ್ಕೊಂಡು ಹೋಗ್ತಾಯಿಲ್ಲ, ಬೇರೆ ನನ್ನ ತಂಗಿ ಮಾಲೆ ಹಾಕಿಸ್ಕೊತಿದ್ದಾಳೆ. ನಮ್ಮ ಮನೆಯಿಂದ ನಾನು, ನಮ್ಮ ಹಸ್ಬೆಂಡು, ನನ್ನ ಮಗಳು ಮತ್ತು ನನ್ನ ತಂಗಿ 4 ಜನ ಹೋಗ್ತಾಯಿದ್ದೀವಿ. ಅದನ್ನು ಒಂದು ವ್ಲಾಗಾಗಿ ನಿಮಗೆ ಅಂತ. ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಲೈಟಾಗಿ ಮನೆಗೆ ವಾಪಸ್ ಆದ್ವಿ. ನನ್ನ ಮಗಳು ಆಗ್ತಾನೆ ಇರ್ತಿದ್ಲು, ಅನ್ಸುತ್ತೆ, ಏನೂ ರಿಯಾಕ್ಷನ್ ಕೊಡಲಿಲ್ಲ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.